ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐರಾ ಸಂಯುಕ್ತ ಚಾನೆಲ್. ನಾನು ಬೆಂಡೆಕಾಯಿ ಪಲ್ಯ ಮಾಡಿರೋ ಅಂಥದ್ದು ಹಾಗೆ ಚಪಾತಿ ಮಾಡಿರೋಂಥ ಒಂದು ಸಣ್ಣ ವಿಡಿಯೋನ ಕ್ಲಿಪ್ಪಿಂಗ್ ಏನೋ ಅಟ್ಯಾಚ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿಗೆ ನಾನಿಲ್ಲಿ ಬೆಂಡೆಕಾಯಿಗಳನ್ನ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಬೆಂಡೆಕಾಯಿ, ಈರುಳ್ಳಿ, ಹಾಗೆ ಸ್ವಲ್ಪ ಟೊಮೆಟೊ ಈ ರೀತಿ ಎಲ್ಲ ನೀವು ಹಚ್ಕೊಳ್ಬೋದು. ಈಗ ನೋಡಿ, ನಾನು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ನೋಡಿ, ಹೀಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ ಬೆಂಡೆಕಾಯಿ. ಅದಾದ ನಂತರ ನಾನು ಚಪಾತಿ ಹಿಟ್ಟು ಕಲಸಿದ್ದೆ. ಸೊ ಬೆಂಡೆಕಾಯಿ ಪಲ್ಯಗೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಪಲ್ಯಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಚಪಾತಿ ಉಜ್ಜಿ ಹಾಗೆ ಹೆಂಚ ಮೇಲೆ ಬೇಯಿಸ್ತಾ ಇದ್ದೆ. ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ವಿಡಿಯೋ. ಸರಿನಾ, ಪೂರ್ತಿ ವಿಡಿಯೋ ನೋಡಿ. ಲಾಸ್ಟಿಗೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ಬಂದಿದ್ದು ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಹೀಗೆ ಚಪಾತಿಗೆ ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಅದನ್ನು ನನ್ನ ತಮ್ಮ ಮಾಡಿದ ವಿಡಿಯೋ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಚೆನ್ನಾಗಿದೆ ವಿಡಿಯೋ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಏನಾದ್ರು ಲೆಂತ್ ಆಯಿತು ಅಂದರೆ. ಸರಿನಾ, ಹೀಗೆ ಚಪಾತಿನ ಬೇಯಿಸ್ಕೊಂಡ ನಂತರ ನಾನು ನೋಡಿ ಹೀಗೆ ತಿರುವಾಗ್ತಾ ಬೇಯಿಸ್ಕೊಂಡೆ ಅಷ್ಟೇ. ಅದಾದ ನಂತರ ತುಂಬ ಚಪಾತಿಗಳನ್ನ ಬೇಯಿಸಿದ್ದೀನಿ. ಒಂದು ಹತ್ತತ್ರ 40 ಚಪಾತಿ ಉಜ್ಜಿದ್ದೆ. ನೀವು ನನ್ನ ಲೈವ್ ಸ್ಟ್ರೀಮ್ ನೋಡ್ಬೋದು. ಓಕೆನಾ, ಸಪೋರ್ಟ್ ಮಾಡಿ ಗೈಸ್. ಡೈಲಿ ಲೈವ್ ವೀಡಿಯೋಸ್ ಆಗಲಿ, ಶಾರ್ಟ್ಸ್ ಆಗಲಿ, ವೀಡಿಯೋಸ್ಗಳನ್ನಾಗಲಿ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಮೊದಲನೇ ವಿಡಿಯೋ ಆಗಿತ್ತು ಫೇಸ್ ರಿವೀಲ್ ಮಾಡಿದ್ದಂತ ಅಂದ್ಕೊಳ್ಳಿ. ಓಕೆನಾ, ಇದು ಚಪಾತಿ ವಿಡಿಯೋ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದು ರೆಸಿಪಿ. ಸರಿನಾ, ಹೀಗೆ ಚಪಾತಿ ಮಾಡಿದ್ದು ಆಯಿತು. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ, ಒಂದು ಬಾಣಲಿಲಿ ಬೆಂಡೆಕಾಯಿ ಹಚ್ಕೊಂಡಿದ್ವಲ್ಲ ಅವನ್ನ ಹುರ್ಕೊಳ್ಬೇಕು. ಎಣ್ಣೆ ಹಾಕ್ಬಿಟ್ಟು ಸಣ್ಣದಾಗಿ ಸ್ವಲ್ಪನೇ ಸಣ್ಣ ಉರಿಲಿ ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ಪಕ್ಕದ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಇನ್ನೊಂದು ಒಲೆಯಲ್ಲಿ. ಅಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀವಿ. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಸರಿನಾ, ಈರುಳ್ಳಿ ಫ್ರೈ ಆದ ನಂತರ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ವಿ, ಒಂದೆರಡು. ಓಕೆನಾ, ನಿಮ್ಮಿಷ್ಟ, ಆಪ್ಷನಲ್ ಆಗಿರ್ಬೋದು ಅದು ಕೂಡ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ. ಅದಾದ ನಂತರ ನೀವು ಮಸಾಲೆಗಳನ್ನ ಹಾಕ್ಕೋಬೇಕಾಗುತ್ತೆ ಒಂದೊಂದೇ. ನೋಡಿ, ನಾವು ಅಟ್ ಎ ಟೈಮ್ ಎರಡು ಮಾಡ್ತಿರೋದ್ರಿಂದ ಈ ಕಡೆ ನಾನು ಬೆಂಡೆಕಾಯಿನೂ ಕೂಡ ತುರಿಕೊಳ್ತಾ ಇದ್ದೀನಿ. ಅವನ್ನು ಫ್ರೈ ಮಾಡ್ಕೊಳ್ಬೇಕಲ್ವ, ಹಂಗಾಗಿ. ನೆಕ್ಸ್ಟು ಟೊಮೊಟೊ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡಿ ಮೊದಲಿಗೆ. ಆಮೇಲೆ ನಾವು ಸ್ವಲ್ಪ ಬಾಣಲಿಗೆಲ್ಲ ಫ್ರೈ ಮಾಡ್ಕೊಂಡ್ವಲ್ಲ, ಲಿಡ್ ಕ್ಲೋಸ್ ಮಾಡಿಕೊಂಡೆ. ಅದಾದ ನಂತರ ಸೈಮಲ್ಟೇನಿಯಸ್ಲಿ ಈ ಕಡೆ ಬೆಂಡೆಕಾಯಿ ಉರಿತಿದ್ದೆ ಅವನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೆ. ಈರುಳ್ಳಿ, ಟೊಮೆಟೊ ಇದೆಲ್ಲ ಹಾಕಿದ್ಮೇಲೆ ಉಪ್ಪು ಸೇರಿಸ್ಕೊಂಡು ಈಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು. ಏನೇನು ಮಸಾಲೆ ಅಂತ ಹೇಳ್ತೀನಿ ನೋಡಿ. ಸ್ವಲ್ಪ ಗರಂ ಮಸಾಲೆ, ಅರಿಶಿನ, ಚಿಟಿಕೆ ಅಷ್ಟು ಖಾರದ ಪುಡಿ, ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಒಂದೊಂದಾಗಿಯೇ. ನೋಡಿ, ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇನ್ನೇನು ಹುರಿದಿರೋ ಅಂಥ ಬೆಂಡೆಕಾಯಿನ ಈ ಕಡೆ ಬಾಣಲಿಗೆ ಸೇರಿಸ್ಕೊಂಡ್ರೆ ನಮ್ಮ ಬೆಂಡೆಕಾಯಿ ಪಲ್ಯದ ರೆಸಿಪಿ ರೆಡಿ ಆಗೋಯಿತು. ಓಕೆನಾ, ಇಷ್ಟೇ. ನೋಡಿ, ಚೆನ್ನಾಗಿ ಫ್ರೈ ಆಗಲಿ ಎಲ್ಲ. ಅದು ನಾವು ಒಂದೊಂದೇ ತರಕಾರಿಗಳನ್ನ ನೆಕ್ಸ್ಟು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆಗಳನ್ನ ಗರಂ ಮಸಾಲೆ, ಖಾರ ಪುಡಿ, ಸ್ವಲ್ಪ ಅರಿಶಿನ ಇವನ್ನೆಲ್ಲ ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಬೆಂಡೆಕಾಯಿ ಪಲ್ಯನ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು ಗೈಸ್. ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತಲ್ವ, ಡೆಕೋರೇಷನ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡೆ. ಓಕೆನಾ, ಇಷ್ಟೇ ಗಾಯ್ಸ್ ಇವತ್ತಿನ ಬೆಂಡೆಕಾಯಿ ಪಲ್ಯ ರೆಸಿಪಿ. ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಅಷ್ಟೇ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.